ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಈ ನವಿಲ್ಗರಿನ ಮನೇಲಿ ಇಟ್ಕೊಂಡ್ರೆ ಎಲ್ಲ ಒಳ್ಳೇದಾಗುತ್ತಂತೆ. ಮನೇಲಿ ಜಗಳ ಎಲ್ಲ ನಿಂತು ಹೋಗಿ ಎಲ್ರೂ ಸಂತೋಷವಾಗಿರ್ತಾರಂತೆ. ದೇವಸ್ಥಾನದಲ್ಲಿರೋ ಸ್ವಾಮೀಜಿ ಹೇಳಿದ್ರು, ಅವರೇ ಈ ನವಿಲ್ಗರಿ ಕೊಟ್ಟಿದ್ದು. ಸರೋಯ್ತು ಕಣ, ಅಮ್ಮ ಮಗ ಯಾರು ಬಿಟ್ಕೊಡಲ್ಲ. ನೀವಿಬ್ರು ಸೇರಿ ನಮ್ಮ ಅಭಿನ ನಿಮ್ ಮುಷ್ಟಿಲ್ ಇಟ್ಕೊಂಡಿದೀರಾ. ಅಷ್ಟಕ್ಕೂ ನೀವಿಬ್ರು ಬಂದ್ಮೇಲೆನೆ ಈ ಮನೇಲಿ ಜಗಳ ಶುರುವಾಗಿದ್ದು. ನಾವೇನ್ ಮಾಡಿದ್ವಿ ಅಜ್ಜಿ? ನಮ್ಮಿಂದ ಯಾಕೆ ಜಗಳ ಆಗ್ತಿದೆ? ನಿಮ್ಮಿಂದಾನೇ ಎಲ್ಲ ಸಮಸ್ಯೆ ಬರ್ತಿರೋದು. ಇದಕ್ ಮುಂಚೆ ಈ ಮನೆ ತುಂಬಾ ಶಾಂತವಾಗಿತ್ತು, ಈಗ ದಿನಾ ಜಗಳಾನೇ. ಈ ಕಸನ್ ಮನೇಲಿ ಇಟ್ಕೊಂಡ್ರೆ ಒಳ್ಳೇದಾಗತ್ತೆ ಅಂತ ಯಾವ ಸನ್ಯಾಸಿ ಹೇಳದ್ನೋ ನಿನ್ಗೆ? ಕೊಡಿಲಿ, ಹೊರಗ್ ಬಿಸಾಕ್ ಬರ್ತೀನಿ. ಕೊಡೋ ಇಲ್ಲಿ. ಬೇಡ ಅಜ್ಜಿ. ಚಿಕ್ಕಮ್ಮ, ಕೊಡು. ಪ್ಲೀಸ್ ಅಜ್ಜಿ. ಅದಕ್ಕೆ ಬೇಡ ಅಜ್ಜಿ, ಪ್ಲೀಸ್ ಅಜ್ಜಿ. ಚಿಕ್ಕಮ್ಮ, ರಾಕಿ, ರಾಕಿ, ರಾಕಿ. ಚಿಕ್ಕ ಮಗನ ಹೀಗೆ ತಳ್ತೀರಾ? ಅಷ್ಟಕ್ಕೂ ಬುದ್ಧಿ ಇದೆಯಾ ನಿಮಗೆ? ಅದಲ್ಲ ಅಭಿ, ಇವನೇನೋ ಕಸ ತಗೊಂಡ್ ಬಂದು ಒಳ್ಳೇದಾಗುತ್ತೆ ಅಂತ ವಾದ ಮಾಡ್ತಿದ್ದಾನೆ. ಒಳ್ಳೇದಾಗುತ್ತೆ ಅಂತಾನೆ ಹೇಳಿದ್ದು. ಇಷ್ಟು ಚಿಕ್ಕ ಮಗುಗಿರೋ ಜವಾಬ್ದಾರಿ ಕೂಡ ನಿಮಗಿಲ್ಲಲ್ಲ. ಮನೆಯಲ್ಲಿ ಎಲ್ಲರೂ ಸಂತೋಷವಾಗಿರ್ಬೇಕು ಅಂತ ರಾಕಿ ಆಸೆ ಪಡ್ತಾ ಇದ್ದಾನೆ. ಹತ್ತಪ್ಪ. ಅಷ್ಟಕ್ಕೂ ನೀವೇನಮ್ಮ ಅತ್ತೆ ಹೀಗೆ ಮಾಡ್ತಾ ಇದ್ರು ಮೌನವಾಗಿದ್ದೀರಾ? ನಾನು ಮಾತಾಡೋದ್ರಿಂದ ಏನ್ ಪ್ರಯೋಜನ ಅಭಿ? ಯಾರು ಕೇಳ್ತಾರೆ? ನನ್ನ ಮಾತಿಗೆ ಯಾರಾದ್ರೂ ಬೆಲೆ ಕೊಡ್ತಾರ ಇಲ್ಲಿ? ಅವ್ರಿಗವರೇ ದೊಡ್ಡವರಾಗ್ಬಿಟ್ಟಿದ್ದಾರೆ. ಅರ್ಥ ಆಯ್ತಮ್ಮ. ಯಾವುದು ಸರಿ ಯಾವುದು ತಪ್ಪು ಅಂತ ಗೊತ್ತಿರೋ ನೀವೇ ಆಲೋಚನೆ ಮಾಡೋದನ್ನ ನಿಲ್ಸಿದ್ದೀರಾ. ನಾನು ಏನು ಮಾಡಿದ್ದೀನಿ ಅಂತ ನಂಗೆ ಗೊತ್ತು. ನಾನು ಏನು ಮಾಡಬೇಕು ಅನ್ನೋದು ಗೊತ್ತು. ಹೊಸವ್ರೆ, ಏನು ಅಷ್ಟೊಂದು ಯೋಚನೆ ಮಾಡ್ತಾ ಇದ್ದೀರಾ? ನೀವೇನೂ ಅನ್ಕೊಳ್ಳಿಲ್ಲ ಅಂದ್ರೆ ನಾನೊಂದು ವಿಷಯ ಹೇಳ್ತೀನಿ. ಹೇಳಿ. ಅಖಿಲ್ ವಿಷಯದಲ್ಲಿ ನಿಮ್ಮ ನಿರ್ಧಾರನ ಬದಲಾಯಿಸ್ಕೊಂಡ್ರೆ ಒಳ್ಳೇದು ಅಂತ ಅನ್ನಿಸ್ತಿದೆ.
ಅಖಿಲ್ ನಮ್ಮನ್ನ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದಾನೆ. ಹಾರಿಕಾ ಕೂಡ ನಮ್ಮಿಂದ ಅಖಿಲ್ಗೆ ನಷ್ಟ ಆಗ್ತಿದೆ ಅಂತ ಅಂದ್ಕೊಂಡಿದ್ದಾಳೆ. ಅಪಾರ್ಥ ಜಾಸ್ತಿಯಾಗಿ ಅಣ್ಣ ತಮ್ಮಂದ್ರ ಮಧ್ಯೆ ಜಗಳಕ್ಕೆ ದಾರಿ ಆಗುತ್ತೇನೋ ಅಂತ ಭಯ ಆಗ್ತಿದೆ ರೀ. ಹಾಗಂತ ಅಖಿಲ್ಗೆ ಇವೆಂಟ್ ಒಪ್ಸಿದ್ರೆ ನಷ್ಟ ಆಗಲ್ವೇನ್ರಿ? ಆ ನಷ್ಟಕ್ಕಿಂತ ನಿಮ್ಮ ಮಧ್ಯೆ ಬರೋ ಭಿನ್ನಾಭಿಪ್ರಾಯ ಜಗಳಗಳಿಂದ ಆಗೋ ನಷ್ಟನೇ ತುಂಬಾ ಜಾಸ್ತಿ ರೀ. ದುಡ್ಡು ಹೋದ್ರೆ ಸಂಪಾದನೆ ಮಾಡ್ಬೋದು, ಆದ್ರೆ ಮನಸ್ಸು ಹೊಡೆದು ಹೋದ್ರೆ ಮತ್ತೆ ಒಂದ್ ಮಾಡಕ್ಕಾಗಲ್ಲ. ಏನಾದ್ರೂ ಸರಿ, ನಾವೆಲ್ಲರೂ ಒಟ್ಟಿಗೆ ಇರಬೇಕು. ಈ ಮನೆ ಒಂದಾಗಿರ್ಬೇಕು. ಈ ಕೂಡು ಕುಟುಂಬ ಯಾವತ್ತೂ ಬೇರೆ ಆಗ್ಬಾರ್ದು. ಅಣ್ಣ ತಮ್ಮಂದ್ರ ಮಧ್ಯೆ ಜಗಳಗಳು ಬಂದ್ಬಿಟ್ಟು ಬೇರೆ ಆಗ್ತಾರೋ ಅಂತ ಅತ್ತೆ ಮಾವ ತುಂಬಾ ಚಿಂತೆ ಮಾಡ್ತಿದ್ದಾರೆ. ನಿಮ್ಮ ಮನಸ್ಸಲ್ಲಿ ಏನಿದೆ ಅಂತ ಹೇಳಿ. ಕಷ್ಟನೋ ನಷ್ಟನೋ ಅಖಿಲ್ ಹತ್ರ ಒಂದು ಇವೆಂಟ್ ಮಾಡಿಸ್ಬಿಡಿ. ನೀವ್ ಹಿಂದೆ ಇದ್ದು ನೋಡ್ಕೊಳ್ಳಿ. ಆಗ ಅಖಿಲ್ಗೂ ಅನುಭವ ಬರುತ್ತೆ. ಭಾಸ್ಕರ್ ಭಾವನ್ ತರ ಸ್ವಂತವಾಗಿ ಇವೆಂಟ್ ಮಾಡ್ತಾನೆ. ಅಖಿಲ್ ಹಾರಿಕಾ ಖುಷಿಯಾಗಿರ್ತಾರೆ. ಅವ್ರಿಗೆ ಹುಟ್ಟೋ ಮಗುಗೆ ಈ ಈವೆಂಟ್ನ ಗಿಫ್ಟ್ ಹಾಕೊಡಿ. ಓಕೆ ರೀ, ನೀವು ಹೇಳೋದು ಕರೆಕ್ಟ್ ಆಗಿದೆ. ಟೈಮ್ ನೋಡಿಕೊಂಡು ಆದಷ್ಟು ಬೇಗ ಅಖಿಲ್ಗೆ ಒಂದು ಒಳ್ಳೆ ಇವೆಂಟ್ ಒಪ್ಪಿಸ್ತೀನಿ. ಹತ್ರ ಇದ್ದು ನೋಡ್ಕೊಳ್ತೀನಿ. ಅವನಿಗೆ ಕಾನ್ಫಿಡೆನ್ಸ್ ಕೊಡ್ತೀನಿ. ತುಂಬಾ ತುಂಬಾ ಥ್ಯಾಂಕ್ಸ್ ರೀ. ಈಗ ನನ್ನ ಮನ್ಸಿಗೆ ಹಾಯ್ ಅನ್ನಿಸ್ತು. ಅಖಿಲ್ ಹಾರಿಕಾ ಇಬ್ರು ಖುಷಿಯಾಗಿರೋದನ್ನ ನೋಡ್ಬೇಕು, ಅದೇ ನನ್ನ ಆಸೆ. ಮಮ್ಮಿ, ಅದೇನು ರಾಕಿ? ಬೇಬಿ ಪೋಸ್ಟರ್ಸ್ ಡ್ಯಾಡಿ. ಬೇಬಿ ಪೋಸ್ಟರ್ಸಾ? ಬೇಬಿ ಪೋಸ್ಟರ್ಸಾ? ಹೌದು ಮಮ್ಮಿ. ಮುದ್ದಾಗಿರೋ ಚಿಕ್ಕ ಮಕ್ಕಳು ಫೋಟೋಸ್. ಇದನ್ನ ಗೋಡೆಗೆ ಅಂಟಿಸ್ಬೇಕು. ನೀನು ಈ ಮಕ್ಕಳು ಫೋಟೋಸ್ನ ನೋಡ್ತಿರ್ಬೇಕು ಮಮ್ಮಿ. ಆಗ ನನಗೆ ಮುದ್ದಾಗಿರೋ ತಮ್ಮ ಹುಡ್ತಾನೆ. ಇದನ್ನೆಲ್ಲ ನಿನಗೆ ಯಾರು ಹೇಳಿದ್ರು ರಾಕಿ? ನನ್ನ ಫ್ರೆಂಡ್ ಅವ್ರ ಮಮ್ಮಿ ಹೋಟೆಲ್ ಕೂಡ ಒಂದು ಪುಟ್ಟ ಪಾಪು ಇದೆಯಂತೆ ಡ್ಯಾಡಿ. ಅವ್ರ ಪಾಪು ಮುದ್ದಾಗಿ ಹುಟ್ಟಬೇಕು ಅಂತ ಅವ್ರ ಡ್ಯಾಡಿ ಮುದ್ದಾಗಿರೋ ಬೇಬಿ ಫೋಟೋಗಳನ್ನ ತಂದು ಅವ್ರ ಬೆಡ್ರೂಮಲ್ಲಿ ಅಂಟಿಸಿದಾರಂತೆ. ಅದಕ್ಕೆ ನಾನು ನನ್ನ ಪುಟ್ಟಮ್ಮ ಮುದ್ದಾಗಿ ಹುಟ್ಲಿ ಅಂತ ಈ ಪೋಸ್ಟರ್ಸ್ನ ತಂದೆ. ನೋಡಿದ್ರ ರೀ, ತಮ್ಮನಿಗೋಸ್ಕರ ರಾಕಿ, ಮಗುಗೋಸ್ಕರ ನಾನು ಎಷ್ಟು ಕಷ್ಟಪಡ್ತಿದ್ದೀವಿ ಅಂತ. ಮಗು ಹುಟ್ಟಿದ್ಮೇಲೆ ಅದು ನಮ್ಮ ಜೊತೆನೇ ಇರುತ್ತೆ, ನಿಮಗೆ ಮಾತ್ರ ಕೊಡಲ್ಲ ಅಲ್ವಾ ರಾಕಿ? ಹೌದು ಡ್ಯಾಡಿ. ತಮ್ಮನ್ನ ನಾನು ಅನು ಕೀರ್ತಿ ಚೆನ್ನಾಗಿ ಆಟ ಆಡಿಸ್ತೀವಿ, ತುಂಬಾ ಚೆನ್ನಾಗಿ ನೋಡ್ಕೋತೀವಿ. ಬೆಡ್ರೂಮಲ್ಲಿ ಇದನ್ನೆಲ್ಲ ನಾನು ಅಂಟ್ಸ್ ಬರ್ತೀನಿ. ನೀನು ನಿನ್ನ ಮಗುನ ತೆಗೆಸ್ಲೇಬೇಕು. ಒಂದು ವೇಳೆ ನೀನು ನಿನ್ನ ಮಗುನ ತೆಗೆಸ್ಲಿಲ್ಲ ಅಂತಂದರೆ ನಾನು ಈ ಮನೆಯಿಂದ ಶಾಶ್ವತವಾಗಿ ದೂರ ಹೋಗಬೇಕಾಗತ್ತೆ. ನಿನಗೆ ನಾನು ಬೇಕೋ ಅಥವಾ ಈ ಮಗು ಬೇಕೋ ಅಂತ ಒಂದು ವಾರದೊಳಗೆ ಹೇಳು. ದೇವ್ರೆ, ವಾರದೊಳಗೆ ಮಗುನ ತೆಗ್ಸು ಅಂತ ಅತ್ತೆ ಹೇಳ್ತಿದ್ದಾರೆ. ಇವ್ರು ನೋಡಿದ್ರೆ ಹುಟ್ಟೋ ಮಗು ಬಗ್ಗೆ ಆಸೆ ಬೆಳೆಸ್ಕೊತಿದ್ದಾರೆ. ಏನ್ ಮಾಡ್ಲಿ? ನನ್ನ ನೋವನ್ನ ಯಾರ ಹತ್ರ ಹೇಳ್ಕೊಳ್ಳಿ? ಹೊಸವ್ರೆ, ಏನು ಯೋಚನೆ ಮಾಡ್ತಿದ್ದೀರಾ?
ಏನ್ರಿ ಅದು ಶಬ್ದ? ಕ್ರ್ಯಾಕರ್ಸ್ ಹೊಡಿತಿದ್ದಾರೆ ಅಂತ ಅನ್ಸುತ್ತೆ. ಅಕ್ಕ, ಮಾವಿನ ತೋರಣ ರೆಡಿ. ಹೋಗಿ ಬಾಗ್ಲಿ ಕಟ್ತೀನಿ. ತೋರಣ ಕಟ್ಬೇಕಂದ್ರೆ ನಿನಗ್ ಬಾಗ್ಲಿ ಎಟಕ್ಸಲ್ಲ. ಬಸ್ರಿ ನೀನಂತ ರಿಸ್ಕ್ ಎಲ್ಲ ತಗೋಬಾರ್ದು. ಸ್ವಲ್ಪ ಹೊತ್ತಿರು, ನಾನೇ ಕಟ್ತೀನಿ. ನಾನು ಕಟ್ಬೋದು ಅದಕ್ಕೆ? ನೀವು ಕಟ್ತೀರಾ? ಹೌದ್ರಿ. ಗಂಡ್ಮಕ್ಳು ಮಾವಿನ ತೋರಣ ಕಟ್ಬೋದು ವಸು, ಕಟ್ಲಿ ಬಿಡು. ಮಮ್ಮಿ, ನನ್ ಡ್ರೆಸ್ ಹೇಗಿದೆ ಮಮ್ಮಿ? ತುಂಬಾ ಚೆನ್ನಾಗಿದೆ ರಾಕಿ. ಡ್ಯಾಡಿ, ನನ್ ಡ್ರೆಸ್ ಹೇಗಿದೆ? ಸೂಪರ್ ರಾಕಿ. ನೀನ್ ಮಾತ್ರ ಬಂದಿದ್ಯಾ? ಅನುಕೀರ್ತಿ ಎಲ್ಲಿ? ಅಲ್ ನೋಡಿ, ಬರ್ತಿದ್ದಾರೆ. ತುಂಬಾ ಮುದ್ದಾಗಿದ್ದೀರಾ. ನಿಮ್ ಡ್ರೆಸ್ ಇನ್ನೂ ಚೆನ್ನಾಗಿದೆ. ಡ್ಯಾಡಿ ಸೆಲೆಕ್ಷನ್ ತುಂಬಾ ಚೆನ್ನಾಗಿದೆ. ಅನು, ಮಮ್ಮಿ ಸೆಲೆಕ್ಷನ್ ಕೂಡ ಚೆನ್ನಾಗಿರುತ್ತೆ. ಡ್ಯಾಡಿ, ಪಟಾಕಿ ಕೊಡಿಸ್ತೀನಿ ಅಂದ್ರಲ್ಲ, ಹೋಗೋಣವಾ? ಖಂಡಿತವಾಗ್ಲೂ ಹೋಗೋಣ. ಹೊಸೋರೆ, ನೀವು ಕೂಡ ನಮ್ಮ ಜೊತೆ ಬರ್ಬೋದಾಗಿತ್ತಲ್ವಾ? ನನಗ್ ಮನೇಲಿ ತುಂಬಾ ಕೆಲ್ಸ ಇದೆ ರೀ. ಇನ್ನೂ ಮನೆ ಮುಂದೆ ರಂಗೋಲಿ ಕೂಡ ಹಾಕಿಲ್ಲ. ಓಕೆ ರಾಕಿ, ನಡಿ ಹೋಗೋಣ. ಓಹೋ, ನೀವು ಹೋಗಿ ಡ್ಯಾಡಿ, ನಾನು ಮಮ್ಮಿಗೆ ಹೆಲ್ಪ್ ಮಾಡ್ತೀನಿ. ನೀನ್ ನನಗ್ ಹೆಲ್ಪ್ ಮಾಡ್ತೀಯಾ? ಹೌದು ಮಮ್ಮಿ, ರಂಗೋಲಿ ಹಾಕ್ತೀನಿ. ಪರವಾಗಿಲ್ಲ ಬಿಡು ರಾಕಿ, ಡ್ಯಾಡಿ ಜೊತೆ ಹೋಗಿ ಪಟಾಕಿ ತಗೋ. ಇಲ್ಲ ಮಮ್ಮಿ, ನಾನ್ ರಂಗೋಲಿನೇ ಹಾಕ್ತೀನಿ. ಏನ್ ಬೇಕಾಗಿಲ್ಲ, ನೀನ್ ಹೋಗು. ಹೊಸೋರೆ, ನೀವೆಷ್ಟು ಹೇಳಿದ್ರು ರಾಕಿ ಕೇಳಲ್ಲ. ನಾ ಹೋಗಿ ಬರ್ತೀವಿ. ರಾಕಿ, ನಿನ್ಗೆ ಯಾವ ಪಟಾಕಿ ಬೇಕು ಹೇಳು? ತಂಗೀರ್ ಯಾವ್ದನ್ ತಗೊಂತಾರೋ ನಾನು ಅದನ್ನೇ ತಗೋತೀನಿ ಡ್ಯಾಡಿ. ಡನ್. ಓಕೆ, ಏ ಕಮ್ 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 ಕಮ್. ಅಲ್ಲಿ ಅಖಿಲ್ ಹಾರಿಕಾ ಬೇಜಾರಲ್ಲಿದ್ರೆ ಇಲ್ಲಿ ಇವರು ಸಂತೋಷವಾಗಿದ್ದಾರಾ? ಈ ವಿಷಯ ಅಖಿಲ್ ಹತ್ರ ಹೇಳಿ ಜಗಳ ಮಾಡಿಸ್ತೀನಿ. ಎಲ್ರೂ ಖುಷಿಯಾಗಿದ್ದಾರೆ. ಅಖಿಲ್ ಹಾರಿಕಾ ಬಿಟ್ಟು ಅವರನ್ನು ಕೂಡ ಈ ಹಬ್ಬದಲ್ಲಿ ಭಾಗಿಯಾಗು ಅಂತ ಹೇಳಬೇಕು. ಏನಾಂಟಿ, ಇಲ್ಲಿ ನಾವು ಬೇಜಾರ್ ಮಾಡ್ಕೊಂಡಿದ್ರೆ ಹೊರಗಡೆ ಅವರು ಹಬ್ಬ ಮಾಡ್ತಿದ್ದಾರಾ? ನಿಮ್ಮ ನೋವು ಅವ್ರಿಗ್ಯಾಕೆ? ಅವ್ರ ಸಂಭ್ರಮ ಏನು, ಅವ್ರ ಆನಂದ ಏನು, ಆ ನಗು, ಆ ಖುಷಿ, ಅದೆಲ್ಲ ನನ್ ಕೈಲಿ ನೋಡಕ್ಕಾಗ್ಲಿಲ್ಲಪ್ಪ. ನನಗ್ ನೋವು ಕೊಟ್ಟು ಅವ್ರು ಹೇಗ್ ಸಂತೋಷವಾಗಿರ್ತಾರತ್ತೆ? ಅದನ್ನೇನಪ್ಪ ಹೇಳಕ್ ಬಂದಿದ್ದು. ನಿನಗಿಲ್ಲಿ ಕಣ್ಣೀರು, ಅವ್ರಿಗೆ ಪನ್ನೀರು. ನಿನಗಿಲ್ಲ ಅಳು, ಅವ್ರಿಗೆ ಸಂತೋಷ. ಮನೇಲಿ 3 ಜನ ಮಕ್ಳಿದ್ರೆ ಮೂವರ್ನು ಸಮಾನವಾಗಿ ನೋಡ್ಬೇಕಲ್ವಾ? ನಿನ್ನನ್ ಮಾತ್ರ ಯಾಕೆ ಕೀಳಾಗಿ ನೋಡ್ತಿದ್ದಾರೆ? ಯಾಕೆ ಅಂದ್ರೆ ಅಖಿಲ್ ಏನು ಮಾತಾಡಲ್ವಲ್ಲ. ನಿನ್ ಹಕ್ಕು ಅಧಿಕಾರದ ಬಗ್ಗೆ ನೀನ್ ಮಾತಾಡ್ದಾಗ್ಲೇ ಅವರಿಗೆ ನಿನ್ ಬೆಲೆ ಗೊತ್ತಾಗೋದು ಅಖಿಲ್. ಹೌದು ಕಣೋ ಚಿಕ್ಕೋನೆ, ಇವತ್ತಿ ಮನೇಲಿ ನಡಿಬೇಕಾಗಿರೋದು ಹಬ್ಬ ಅಲ್ಲ, ನಿನ್ನ ಬೆಲೆ ಗೌರವದ ಬಗ್ಗೆ ದೊಡ್ಡ ಜಗಳ ಆಗ್ಬೇಕು. ಎಲ್ರಿಗೂ ನೀನೇನು ಅಂತ ಗೊತ್ತಾಗ್ಬೇಕು.
ನಿನ್ನ ಮಾತುಗಳು ಈ ಮನೆ ದೀಪಾವಳಿ ಪಟಾಕಿ ತರ ಸೌಂಡ್ ಮಾಡ್ಬೇಕು. ನೀನ್ ಏನ್ ಮಾಡ್ತೀಯ ನನಗೆ ಗೊತ್ತಿಲ್ಲ ಅಖಿಲ್, ಆದ್ರೆ ಇವತ್ತು 2ರಲ್ಲಿ 1 ಆಗ್ಲೇಬೇಕು. ಅಖಿಲ್, ಅದ್ಕೆ ನೀನ್ ಇಲ್ಲೇನ್ ಮಾಡ್ತಿದ್ಯಾ? ಏನಿದೆ ಅದ್ಕೆ? ನೀವೆಲ್ರೂ ಸೇರಿ ಚಿಕ್ಕವನ್ನ ಮರ್ತ್ ಬಿಟ್ಟಿದ್ರಲ್ಲ, ಸಮಾಧಾನ ಮಾಡೋಣ ಅಂತ ಬಂದೆ. ನಾವು ಮರ್ತೋದ್ವಿ ಅಂದ್ರೆ ಏನರ್ಥ? ಸಿಚುವೇಶನ್ ನೋಡ್ತಿದ್ರೆ ಹಾಗೆ ಇದೆ ಅತ್ತೆ. ನೀವೆಲ್ಲ ನಾವೇ ಒಂದ್ ಕಡೆ ಆಗ್ಬಿಟ್ಟಿದೀವಿ. ಹಾಗಂತ ಯಾರು ಹೇಳಿದ್ರು ಹಾರಿಕಾ? ಯಾರು ಹೇಳಿದ್ರು ಅಂತ ನಿನಗ್ ಗೊತ್ತಿಲ್ವಾ? ಅದ್ಕೆ ಯಾರ್ಗ ಉದ್ದೇಶ ಇದೆ ಅಂತ ನಿನಗ್ ಗೊತ್ತಿಲ್ವಾ? ಪಾಪ, ನಿನ್ನೆಯಿಂದ ಅಖಿಲ್ ಹಾರಿಕಾ ಎಷ್ಟು ನೋವು ಅನುಭವಿಸ್ತಿದ್ದಾರೆ ಅಂತ ನೀನ್ ನೋಡಿದ್ಯಾ? ಅಖಿಲ್ ಕೂಡ ನಿನ್ನ ಮಗನೇ ಅದ್ಕೆ, ಅನಾಥ ಮಗು ಅಲ್ಲ. ನೀನ್ ಸುಮ್ಮನೆ ಇರ್ತೀಯ ಅದ್ಕೆ? ಅಖಿಲ್, ಇವತ್ತು ಹಬ್ಬ, ಎಲ್ಲರೂ ಸಂತೋಷವಾಗಿರ್ಬೇಕು. ನಿಮ್ಮನ್ ಬಿಟ್ಟು ಎಲ್ಲರೂ ಹೊರಗಡೆ ಇದ್ದಾರೆ. ನೀನು ಹಾರಿಕಾ ಬಂದು ಹಬ್ಬನ ಆಚರಣೆ ಮಾಡಬೇಕು. ಯಾವ ಮುಖ ಇಟ್ಕೊಂಡು ನಾವು ಬರ್ಬೇಕು ಅತ್ತೆ? ನಮ್ಗೇನ್ ಒಳ್ಳೇದಾಗಿದೆ ಅಂತ ನಾವು ಸಂತೋಷವಾಗಿ ಹಬ್ಬನ ಆಚರಿಸ್ಕೋಬೇಕು. ಕುಟುಂಬ ಅಂತಂದ್ಮೇಲೆ ಸಣ್ಣ ಪುಟ್ಟ ಜಗಳಗಳು, ಒಳ್ಳೇದು ಕೆಟ್ಟದು ಎಲ್ಲ ಆಗ್ತಾನೆ ಇರತ್ತೆ ಹಾರಿಕಾ. ಈ ಹಬ್ಬಗಳನ್ನ ಆಚರಿಸೋದು ಅಂಥದನ್ನೆಲ್ಲ ಮರ್ತು ಎಲ್ರೂ ಸೇರಿ ಖುಷಿಯಾಗಿರ್ಬೇಕು ಅನ್ನೋದೇ ಉದ್ದೇಶ. ನನಗಿಲ್ದಿರೋ ಖುಷಿನ ಹೊರಗೆ ಬಂದು ನಡ್ಸೋದಕ್ಕಾಗಲ್ಲ ಕಣಮ್ಮ. ಮನಸ್ಸಲ್ಲಿ ಕೊರಗ್ತಾ ಹೊರಗೆ ಸಂತೋಷವಾಗಿರೋಕ್ಕಾಗಲ್ಲ. ನನಗಾಗಿರೋ ಅನ್ಯಾಯನ, ನಡೀತಿರೋ ಸಂಗತಿಗಳನ್ನು ಮರೆಯೋದಕ್ಕಾಗಲ್ಲ. ಆ ವಿಷಯದ ಬಗ್ಗೆ ನಾಳೆ ಮಾತಾಡೋಣ ಅಖಿಲ್. ನಿನಗಾಗಿರೋ ಅನ್ಯಾಯನ ನಾನು ಸರಿ ಮಾಡ್ತೀನಿ. ಖಂಡಿತ ನಿನಗೆ ನ್ಯಾಯ ಸಿಗಬೇಕು. ಅದಕ್ಕೆ ಮುಂಚೆ ಇವತ್ತು ಇಡೀ ಕುಟುಂಬ ಸೇರಿ ಈ ಹಬ್ಬ ಆಚರಣೆ ಮಾಡಬೇಕು. ಇದೇ ನನ್ನ ಆಸೆ ಹಾಗೂ ನಿಮ್ಮ ಅಪ್ಪನ ಆಸೆ ಕೂಡ. ಎಲ್ಲ ಚೆನ್ನಾಗಿರುತ್ತಲ್ಲ, ಅದೇ ದೊಡ್ಡ ಹಬ್ಬ. ಅದಕ್ಕೆ ಯಾವುದು ಸರಿ ಇಲ್ದಾಗ ಯಾವ ಹಬ್ಬನೂ ಇಲ್ಲ, ಏನೂ ಇಲ್ಲ. ನಾನು ನನ್ನ ಮಗನ ಹತ್ರ ಮಾತಾಡ್ತಾ ಇದ್ದೀನಿ. ಅದಕ್ಕೆ ದಯವಿಟ್ಟು ನೀನಾಗ್ಲಿ ಹಾರಿಕಾ ಆಗ್ಲಿ ಮಧ್ಯೆ ಬಂದು ಮೂಗು ತೂರಿಸ್ಬೇಡಿ. ಈ ಅಮ್ಮ ಅಂದ್ರೆ ನಿನಗಿಷ್ಟ ಇಲ್ವಾ ಅಖಿಲ್? ನಾನು ಏನೇ ಹೇಳಿದ್ರು ನೀನ್ ಕೇಳ್ತೀಯ ಅಲ್ವಾ? ಹಬ್ಬದ ದಿನ ನೀನ್ ಹೀಗಿದ್ರೆ ನನಗ್ ನೋಡೋಕ್ಕಾಗೋದಿಲ್ಲ ಅಖಿಲ್. ನಿಜವಾಗ್ಲೂ ನಾಳೆ ನಿನ್ ಸಮಸ್ಯೆಗೆ ನಾನ್ ಮಾತಾಡ್ತೀನಿ. ನನಗೋಸ್ಕರ ಇವತ್ತು ಹೊರಗೆ ಬಂದು ಸಂತೋಷವಾಗಿರಪ್ಪ. ಇದು ನೀನ್ ನನಗೆ ಕೊಡೋ ಈ ಹಬ್ಬದ ಕಾಣಿಕೆ ಅಂತ ತಿಳ್ಕೊ. ಪ್ಲೀಸ್ ಅಖಿಲ್. ಸರಿ ಅಮ್ಮ, ನಡಿ ಹೋಗೋಣ. ನೀವು ಕೂಡ ಬನ್ನಿ. ನಾವ್ ಅಷ್ಟೊಂದು ಹೇಳಿದ್ರು ಅಖಿಲ್ ಅತ್ತೆ ಜೊತೆ ಹೋಗ್ಬಿಟ್ನಲ್ಲ ಆಂಟಿ. ಮದರ್ ಸೆಂಟಿಮೆಂಟ್ ಕಣೆ, ಯಾವ ಮಗನೂ ಇಲ್ಲ ಅನ್ನಲ್ಲ. ಇವತ್ತೊಂದ್ ದೊಡ್ಡ ಜಗಳ ಮಾಡಿ ಎಲ್ಲ ಸೇಡ್ನು ತೀರ್ಸ್ಕೋಬೇಕು ಅನ್ಕೊಂಡೆ. ಅಖಿಲ್ ಎಲ್ಲ ಸ್ಪಾಯ್ಲ್ ಮಾಡ್ಬಿಟ್ಟ. ಅಖಿಲ್ ಬಿಟ್ರೆ ಏನಾಯ್ತೆ, ನಾವ್ ಬಿಟ್ಬಿಡ್ತೀವಾ? ಹೊರಗ್ ಹೋಗಿ ಯಾವ್ದಾದ್ರೂ ಜಗಳ ಮಾಡ್ಸೋಣ, ಮಾತಿನ ಬಾಂಬೆ ಹಾಕೋಣ. ಆ ಏಟ್ಗೆ ಮನೆ ಅಲ್ಲಾಡ್ ಹೋಗ್ಬಿಡ್ಬೇಕು. ನಡಿ. ತುಂಬಾ ಕ್ರ್ಯಾಕರ್ಸ್ ತಂದಿದ್ದೀರಾ? ನೀವು ಕ್ರ್ಯಾಕರ್ಸ್ ಹಚ್ತೀರಾ? ಎಲ್ರಿಗೂ ತಗೊಂಬಂದಿದ್ದೀನಿ. ಎಲ್ಲರೂ ಹಚ್ಚಬೇಕು, ಎಲ್ಲರೂ ಹ್ಯಾಪಿಯಾಗಿ ಸೆಲೆಬ್ರೇಟ್ ಮಾಡಬೇಕು. ಓಕೆ? ಯಾಕೆ ಹಾಗಿದೆಯಾ? ಏನಿಲ್ಲ ಅಣ್ಣ. ಇವತ್ತು ಕೆಟ್ಟದನ್ನ ಒಳ್ಳೇದು ಗೆದ್ದಿದ್ದ ಅಖಿಲ್. ನಾವೆಲ್ಲರೂ ಸಂತೋಷವಾಗಿರ್ಬೇಕಾಗಿರೋ ದಿನ.
ನಿನ್ನ ಮನಸ್ಸಲ್ಲಿರೋ ನೋವು ಏನು ಅಂತ ನನಗೆ ಅರ್ಥ ಆಗುತ್ತೆ ಅಖಿಲ್. ನಾಳೆ ನಿನಗೊಂದು ಗುಡ್ ನ್ಯೂಸ್ ಹೇಳ್ತೀನಿ. ಇವತ್ತು ನೀನು ಹ್ಯಾಪಿಯಾಗಿರು. ಹೌದು ಅಖಿಲ್, ಕತ್ಲನ್ನ ತೊರೆದು ದೀಪ ಬೆಳಗ್ಸೋ ದಿನ ಇದು. ಇನ್ಯಾರ ಜೀವನದಲ್ಲೂ ಕತ್ಲೆ ಇರಬಾರ್ದು. ನಿನಗೋಸ್ಕರ ನಿಮ್ಮಣ್ಣ ಒಂದೊಳ್ಳೆ ನಿರ್ಧಾರ ತಗೊಂಡಿದ್ದಾರೆ. ಅದೇನು ಅಂತ ನಾಳೆ ಹೇಳ್ತಾರೆ. ಎಲ್ಲಾನು ಮರೆತು ಇವತ್ ನೀನು ಖುಷಿಯಾಗಿರು. ಏನಾಂಟಿ, ಏನೋ ಗುಡ್ ನ್ಯೂಸ್ ಅಂತಿದ್ದಾರೆ. ಅವ್ರ ಮುಖ ನೀವ್ ಅಳ್ತಿದ್ದೀರಾ ಅಂತ ಸುಮ್ನೆ ಕಣ್ಣೊರ್ಸಕ್ಕೆ ಏನೋ ಹೇಳ್ಬೇಕಲ್ಲ ಅಂತ ಹೇಳ್ತಿದ್ದಾರೆ. ಅವ್ರು ನಿಮ್ಗೆಲ್ ಒಳ್ಳೇದ್ ಮಾಡ್ತಾರೆ, ನಿಮ್ಮನ್ನೆಲ್ಲ ಮುಳುಗಿಸ್ತಿದಾರಷ್ಟೇ. ಅಣ್ಣ ಹೇಳ್ತಾ ಇದ್ದೀನಲ್ವಾ ಅಖಿಲ್, ನೀನ್ ಖುಷಿಯಾಗಿರೋ. ಇನ್ಮೇಲೆ ಎಲ್ಲರೂ ಸಂತೋಷವಾಗಿರ್ಬೇಕು, ಹ್ಯಾಪಿಯಾಗಿ ದೀಪಾವಳಿ ಸೆಲೆಬ್ರೇಟ್ ಮಾಡಬೇಕು.